ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫಸ್ಟ್ ವಿಡಿಯೋ ನಿಮಗೆ ಬೆಳಿಗ್ಗೆನೇ ಹಾಕಿದ್ದೀನಿ, ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಕೂಡ ಏನಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವಿತ್ರ ಬಂದುಬಿಟ್ಟು ತವ್ರ ಮನೆಗೆ ಬಂದಿರ್ತಾಳೆ. ತುಂಬ ಅಲಂಕಾರ ಮಾಡಿಬಿಟ್ಟು ಅವ್ರ ತವ್ರ ಮನೆಯವರು ಗೌರವಿಸಿ ದೇವನ ಮತ್ತು ಪವಿತ್ರನೂ ಕರ್ಕೊಂಬರ್ತಾರೆ. ಹಾಗೆ ತಮ್ಮನಿಗೂ ಕೂಡ ಅಕ್ಕ ಒಂದು ಸೆಲ್ಫಿ ಅಕ್ಕ ಪ್ಲೀಸ್ ನಿಂತ್ಕೋ ಅಂಥೇಳಿ ಒಂದು ಸೆಲ್ಫಿ ಕೂಡ ಹೊಡಿತಾರೆ. ಅಷ್ಟೊಂದು ಖುಷಿಯಾಗಿರುತ್ತೆ. ಓಣೆಯಲ್ಲಿ ಇರುವಂಥ ಎಲ್ಲ ಜನಗಳ ಆರತಿ ಮಾಡ್ತಾ ಇರ್ತಾರೆ. ದೇವು ಸರ್ ಹತ್ರ ದುಡ್ಡಿರೋಲ್ಲ, ಹಾಗಾಗಿ ಪವಿತ್ರ ನೀವೇ ಕೊಟ್ಬಿಡ್ರಿ, ನನಗೆ ಫೋನ್ಪೇ ಅಷ್ಟೇ ಇರೋದು, ದುಡ್ಡಿಲ್ಲ ಅಂತ ದೇವು ಸರ್ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಪವಿತ್ರ ಎಷ್ಟು ಜನ ಆರತಿ ಮಾಡ್ತಾರೋ ಎಲ್ರಿಗೂ ಕೂಡ ದುಡ್ಡನ್ನು ಪವಿತ್ರನೇ ಕೊಡ್ತಾಳೆ. ಹಾಗೆ ಒಳಗಡೆ ಹೋಗ್ತಾಳೆ. ಎಲ್ಲ ಊಟ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಪವಿತ್ರ ಏನಾಗಿದೆ, ಕೈಯೆಲ್ಲ ಗೊಬ್ಬೆ ಬಂದುಬಿಟ್ಟಿದೆ ಅಲ್ಲ ಅಂತ ಅವರಪ್ಪ ಕೇಳಿದಾಗ, ಹಾಗೇನಿಲ್ಲಪ್ಪ ಒಂದು ಸ್ವಲ್ಪ ಕೆಲಸ ಇತ್ತು ಅಷ್ಟೇ. ಆಗಲ್ಲ, ನನ್ನದು ಒಂದು ಸ್ವಲ್ಪ ಕರ್ಮಂತ್ರ ಇತ್ತಲ್ವ, ಅದನ್ನೆಲ್ಲ ದೋಷವನ್ನು ದೂರ ಮಾಡಿದ್ದಾಳೆ ಪವಿತ್ರ, ತುಂಬ ಕಷ್ಟಪಟ್ಟಿದ್ದಾಳೆ ಅಂತ ದೇವು ಸರ್ ಪವಿತ್ರನ ಹೊಗಳಿ ಅಟ್ಟದ ಮೇಲೆ ಇಡ್ತಾ ಇರ್ತಾರೆ. ಅಷ್ಟೊಂದು ಹೊಗಳ್ತಾರೆ. ನಿಮ್ಮಿಬ್ಬರ ಸಂಬಂಧ ಹೀಗೆ ಗಟ್ಟಿಯಾಗಿ ಇರಲಪ್ಪ ಅಂತ ಕೂಡ ಪವಿತ್ರ ಅವ್ರ ತಂದೆ ಕೂಡ ಆಶೀರ್ವಾದ ಮಾಡ್ತಾರೆ. ಇಬ್ರಿಗೂ ಕೂಡ ಫುಲ್ ಖುಷಿಯಾಗಿರ್ತಾರೆ. ಹಾಗಾದರೆ ಪವಿತ್ರ ದೇವನಿಂದ ರಾಧಿಕಾನ ಹತ್ರ ಮಾತಾಡಿದರೆ ದೇವನಿಂದ ದೂರ ಆಗ್ತಿರೋ ಅನ್ನೋ ಮಾತನ್ನು ತವ್ರ ಮನೆಯಲ್ಲಿ ಉಳ್ಕೊಳ್ತಾಳೆ ಏನು ಅಂತ ನೋಡಬೇಕು. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು.